ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಈ ವಿಡಿಯೋ ನೋಡುವಾಗ ನನ್ನ ಕಣ್ಣಲ್ಲೇ ನೀರು ಬಂತು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನ ವಿಡಿಯೋ ನೋಡಿ ಫಸ್ಟು. ಖಂಡಿತ ಈ ವಿಡಿಯೋ ನೋಡಿ ಲಾಸ್ಟಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಎಲ್ಲರ ಜೀವನದಲ್ಲೂ ಈ ಥರದೊಂದು ಸಿಚುವೇಶನ್ ಬೆಳೆದಿರ್ತೀರಾ. ದಯಮಾಡಿ ಕಮೆಂಟ್ ಹಾಕಿ ಹೋಗಿ ದಯವಿಟ್ಟು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರ ಹತ್ರ ಒಂದು ವಾಚ್ ಇತ್ತು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರು ಪಿಜ್ಜಾ ತಿಂದಿದ್ರು ಅವ್ರ ಲೈಫ್ ಅಲ್ಲಿ, ಏಜ್ 10 ಅಲ್ಲಿ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ 2 ಪೇರ್ಸ್ ಶೂಸ್ ಇತ್ತು. ಒಂದ್ ಸ್ಟೆಪ್ ಮುಂದೆ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ಸೈಕಲ್ ಇತ್ತು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ಹೆಡ್ಫೋನ್ಸ್ ಇತ್ತು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದು ವಾಚ್ ಇತ್ತು. ಯಾರ ಹತ್ರ ನ್ಯೂ ಬುಕ್ಸ್ ಇತ್ತು ಪ್ರತಿ ವರ್ಷ ಅವರು ಕ್ಲಾಸ್ ಪಾಸ್ ಆದಾಗ ಏಜ್ 10 ಒಳಗಡೆ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರು ಅವ್ರ ಫ್ಯಾಮಿಲಿಗೋಸ್ಕರ ಕೆಲ್ಸಕ್ಕೆ ಹೋಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಂತಾ ಇದ್ರು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಏಜ್ 10 ಒಳಗಡೆ ಒಂದು ಪಿಜ್ಜಾನು ತಿಂದಿಲ್ಲ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಏಜ್ 10 ಒಳಗಡೆ ಹತ್ರ ಸೈಕಲ್ ಇರ್ಲಿಲ್ಲ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಹಳೆ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ರು ಪ್ರತಿ ವರ್ಷ. ಏನು ಕಲ್ತಿದ್ಯಾ? ನೋಡಿದ್ರಿ ಅಲ್ವಾ, ಮಕ್ಕಳಿಗೆ ಎಲ್ಲಾನು ಕೊಡಿಸೋ ಹೀರೋ ಅಂದ್ರೆ ಅಪ್ಪ ಆಗಿರ್ತಾರೆ. ಆ ತಂದೆ ಬಾಳಲ್ಲಿ ಏನೇನು ಸಿಕ್ಕಿರಲ್ಲ, ಜೀವನ ಪರ್ಯಂತ ತ್ಯಾಗನೇ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಯಾರು ವಿಡಿಯೋ ಮಾಡಿದಾರ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ಬೋದು. ಮನ್ಸಿಗೆ ತುಂಬಾ ಟಚ್ ಆಯ್ತು. ನಾವು ನೋಡ್ಕೊಂಡ್ ಬೆಳೆದಿದ್ದಂತ ವಿಡಿಯೋನ ನೀವು ಮಾಡಿದೀರಾ. ಇದನ್ನ ಎಲ್ಲಾರ ಮಕ್ಕಳಿಗೂ ಶೇರ್ ಮಾಡಿ, ಮಕ್ಕಳಿಗೆ ತೋರಿಸಿ. ನಿಮ್ಮನ್ನ ಏನಕ್ಕೆ ಓದಿ ಬರೀರಿ, ಚೆನ್ನಾಗಿ ಒಂದು ಸೆಟ್ಲ್ ಆಗಿ, ನಾವು ಕಷ್ಟಪಟ್ಟಿದ್ದ ಜೀವನ ನಿಮಗೆ ಸಿಗಬಾರ್ದು ಅಂತ ಯಾಕೆ ತಂದೆ ತಾಯಿಗಳು ಕಷ್ಟಪಡ್ತಾರೆ ಅಂತ ಆ ತಂದೆ ಒಂದು ನೋವನ್ನ ಇಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡಿದವ್ರಿಗೆ.